ಮದ್ರಾಸ್ ಹೈಕೋರ್ಟ್ ಫೈನಲ್ ಆಗಿ ವಿಜಯ್ ಅವರ ಕರೂರ್ ಇನ್ಸಿಡೆಂಟ್ ಬಗ್ಗೆ ಮಾತಾಡುತ್ತೆ. ವಿಜಯ್ ಅವರು 3 ಕ್ವಶನ್ಸ್ ನ ಕೇಳ್ತಾರೆ ಮದ್ರಾಸ್ ಹೈಕೋರ್ಟ್ಗೆ. ಮೊದಲನೇದು ಬಂದು ಅವ್ರಿಗೆ ಬೇಕಾಗಿರೋ ಪ್ಲೇಸಸ್ ಕೊಟ್ಟಿಲ್ಲ, ನಮಗೆ ಬೇರೆ ಪ್ಲೇಸಸ್ ಅಲಾಟ್ ಮಾಡಕ್ ಹೇಳಿ DMK ಅವರಿಗೆ ಅಂತ. ನೆಕ್ಸ್ಟ್ ಥಿಂಗ್, TVK ಪಾರ್ಟಿನ ಒಂದು 2-3 ಗಣ್ಯ ವ್ಯಕ್ತಿಗಳನ್ನ ಅರೆಸ್ಟ್ ಮಾಡಿದ್ದಾರೆ, ಅವ್ರಿಗೆ ಆದಷ್ಟು ಬೇಗ ಬೈಲ್ ಕೊಡಿ ಅಂತ ವಿಜಯ್ ಅವರು ಹೇಳಿದಾಗ ಕೋರ್ಟ್, ಮದ್ರಾಸ್ ಹೈಕೋರ್ಟ್ ಅದನ್ನ ಕಂಪ್ಲೀಟ್ಲಿ ರಿಜೆಕ್ಟ್ ಮಾಡುತ್ತೆ. ಅವರು ಇಟ್ಟ ಬೇಡಿಕೆಗಳನ್ನೆಲ್ಲ ರಿಜೆಕ್ಟ್ ಮಾಡಿ ಕೂಡ ವಿಜಯ್ಗೆ ಡೈರೆಕ್ಟ್ ಆಗಿ ಕ್ವಶನ್ಸ್ ಕೇಳ್ತಾರೆ, ನೀನೊಂದು ಲೀಡರಾ ಅಂತ. ಬಿಕಾಸ್ ಅಷ್ಟು ಇನ್ಸಿಡೆಂಟ್ ಆದ್ರೂ ಕೂಡ ನೀನೊಂದು ಯಾವುದೇ ಒಂಥರ ಪ್ರತಿಕ್ರಿಯೆ ಕೊಡ್ಲಿಲ್ಲ, ಹೋಗ್ಬಿಟ್ಟೆ ಯಾವತ್ತೋ ಒಂದು 2-3 ದಿನ ಆದ್ಮೇಲೆ ಒಂದು ಟ್ವೀಟ್ ಆಗ್ತದೆ ಅದು ಇದು ಅಂತ ಕೋರ್ಟ್ ಹೇಳಿದ್ಮೇಲೆ ವಿಜಯ್ ಏನೋ ಅವರ ಅನಿಸಿಕೆಗಳನ್ನ ಹೇಳ್ತಾರೆ. ಬಟ್ ವಿಜಯ್ ಅವರ ಕೇಳಿದ ಎಲ್ಲಾ ಬೇಡಿಕೆಗಳನ್ನು ಮದ್ರಾಸ್ ಹೈಕೋರ್ಟ್ ಇಮಿಡಿಯೇಟ್ ಆಗಿ ರಿಜೆಕ್ಟ್ ಮಾಡುತ್ತೆ. ಅಂಡ್ DMK ಪಾರ್ಟಿ ಕೂಡ ಸೇಮ್ ಮದ್ರಾಸ್ ಹೈಕೋರ್ಟ್ ಕೆಲವು ಕ್ವಶನ್ಸ್ ನ ಕೇಳುತ್ತೆ. ಅವ್ರು ಕೇಳಿದ ಕ್ವಶನ್ ಅಲಾಟ್ಮೆಂಟ್ಸ್ ನೀವು ಯಾಕೆ ಕೊಟ್ಟಿಲ್ಲ ಒಂದು. ನೆಕ್ಸ್ಟ್ ಥಿಂಗ್, ನೀವು ಏನಕ್ಕೆ ಇಮಿಡಿಯೇಟ್ ಆಗಿ ಬಾಡೀಸ್ ನ ಪೋಸ್ಟ್ ಮಾರ್ಟಮ್ ಮಾಡಿದ್ರಿ, ಆಂಬುಲೆನ್ಸಸ್ ಏನಕ್ಕೆ ಅಷ್ಟು ಬಂತು, ಪವರ್ ಕಟ್ ಏನಕ್ಕಾಯ್ತು, ಈ ತರ ಎಲ್ಲ ಕ್ವಶನ್ಸ್ ಕೇಳಿದಾಗ ಮದ್ರಾಸ್ ಹೈಕೋರ್ಟ್ DMK ಪಾರ್ಟಿನ ಕೆಲವು ಗಣ್ಯ ವ್ಯಕ್ತಿಗಳು ಅದಕ್ಕೆ ಪ್ರತಿಯೊಂದಕ್ಕೂ ಪ್ರಾಪರ್ ಆಗಿ ವಿತ್ ಎವಿಡೆನ್ಸ್ ಆನ್ಸರ್ ಕೊಡ್ತಾರೆ. ಕರೆಂಟ್ ಹೋಗಿದ್ದಕ್ಕೂ ಏನಕ್ಕೆ ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ತರ ಕರೆಂಟ್ ಹೋಗಿಲ್ಲ. ಫಸ್ಟ್ ಥಿಂಗ್, ಜನ ಜಾಸ್ತಿ ಆಗ್ಬಿಟ್ಟು ಜನರೇಟರ್ ರೂಮ್ ತನಕ ಜನ ಹೋಗ್ಬಿಟ್ಟು ನುಗ್ಗಲಾಟದಲ್ಲಿ ಆ ವೈರ್ಸ್ ಎಲ್ಲ ಕಟ್ ಆಗಿದೆ ಅಂತ ವಿತ್ ಪ್ರೂಫ್ಸ್ ತೋರಿಸ್ತಾರೆ. ಅಂಡ್ ನೆಕ್ಸ್ಟ್ ಥಿಂಗ್, ಪೊಲೀಸ್ ಸೆಕ್ಯೂರಿಟಿ ಅಂತ ಬಂದಾಗ ವಿಜಯ್ ಅವರು ಕೊಟ್ಟಿದ್ದ ಅಲಾಟ್ಮೆಂಟ್ಗೂ ವಿಜಯ್ ಅವರು ಬಂದಿರೋದಕ್ಕೂ 7 hours ಡಿಫ್ರೆನ್ಸ್ ಇದೆ. ಸೊ ಅದೇ ರೀಸನ್ ಇಂದ ಈ ತರ ಆಗಿರೋದು ಅಂತ ವಿತ್ ಎವಿಡೆನ್ಸ್ ಎಲ್ಲ ಪ್ರೂಫ್ಸ್ ಕೊಡ್ತಾರೆ. ಬಟ್ ಎಷ್ಟೇ ಆದ್ರೂ ಕೂಡ ಈಗ DMK ಅವರು ಏನ್ ಹೇಳ್ತಿದ್ದಾರೆ, ಈಗ ಆಲ್ರೆಡಿ SIT ನಡೀತಿದೆ ಆ ಇನ್ಸಿಡೆಂಟ್ ಮೇಲೆ, ಬಟ್ CBI ಬೇಕು ಅಂತ ಒಂದ್ ಕಡೆ ವಿಜಯ್ ಪಾರ್ಟಿ ಅವರು ಕೇಳ್ತಿದ್ದಾರೆ ಅಂಡ್ DMK ಪಾರ್ಟಿ ಅವರು ಕೇಳ್ತಿದ್ದಾರೆ. ಇದೇ ಸೆಂಟ್ರಲ್ ಬಂದು ಸೈಮನ್ ಕೂಡ ನನಗಿಲ್ಲ, ನಮ್ ಕಡೆಯಿಂದ ಸಪರೇಟ್ ಒಂದು CBI ಟೀಮ್ ನಾವು ಅಲಾಟ್ ಮಾಡ್ತೀವಿ ಅದು ಇದು ಅಂತ. ಲೈಕ್ ಲಿಟ್ರಲಿ ತಮಿಳ್ನಾಡು ಪಾಲಿಟಿಕ್ಸ್ ನ ಒಂದು ಕಂಪ್ಲೀಟ್ಲಿ ವರ್ಸ್ಟ್ ಅಂತ ಹೇಳ್ತಾರೆ, ಇಲ್ಲ ಗೇಮ್ ಚೇಂಜರ್ ಆಗಂತ ಹೇಳ್ತಾರೆ ಗೊತ್ತಿಲ್ಲ. ಬಟ್ ಈ ಒಂದು ಇನ್ಸಿಡೆಂಟ್ ಬಂದು ಎಲ್ಲಾ ಆಸ್ಪೆಕ್ಟ್ಸ್ನು ಸ್ಮ್ಯಾಶ್ ಮಾಡ್ತಿದೆ ಅಂತ ಹೇಳ್ಬೋದು. ಹೋಪ್ ನೆಕ್ಸ್ಟ್ ಅಪ್ಡೇಟ್ಸ್ ಏನಾಗಲಿ ತಿಳಿಸ್ಕೊಡ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್, ಸಬ್ಸ್ಕ್ರೈಬ್ ಮಾಡಿ. ಸಿಗೋ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.